ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವು ಭಗವಂತ ಮಾಡೋದಂಗೆ ಚೆನ್ನಾಗಿವೆ, ಭಗವಂತ ಮಾಡೋದಂಗೆ ಹೆಂಗೋ ಇದೀವಿ ತಕ್ಕಮಟ್ಟಿಗೆ. ತುಂಬ ದಿನ ಆದಮೇಲೆ ವಿಡಿಯೋಸ್ನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ನಂದು ಯೂಟ್ಯೂಬ್ ನನ್ನ ಪ್ರಾಬ್ಲಮ್ ಇತ್ತಿಲ್ಲ, ಯೂಟ್ಯೂಬಿಂದ ಪ್ರಾಬ್ಲಮ್ ಆಗಿತ್ತು. ನನಗೆ ಯೂಟ್ಯೂಬಿಂದ ಪ್ರಾಬ್ಲಮ್ ಇತ್ತು, ಅದು ಕ್ಲಿಯರ್ ಆಗಿದೆ. ಅದು ಕ್ಲಿಯರ್ ಆಗಿರೋದ್ರಿಂದ ಇನ್ಮೇಲೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಪ್ರೆಸೆಂಟಾಗಿ ಎಲ್ಲಿದ್ದೀನಿ? ಕುಣಿಗಲ್ ಬೈಪಾಸಲ್ಲಿ ಹೋಯ್ತಾವನಿ. ಕುಣಿಗಲ್ ಬೈಪಾಸಲ್ಲಿ ಈಗ ನಂಗೆ ಲೋಡಿಂಗ್ ಇರೋದು ಹುಣಸೂರಿಂದ. ಈ ತಿಂಗಳು ನವೆಂಬರು, ಡಿಸೆಂಬರು, ಜನವರಿ 10ರಿಂದ 20ನೇ ತಾರೀಕುವರೆಗೂ ಬಜಾರ್ ಇಲ್ಲ, ಮಾರ್ಕೆಟು ಫುಲ್ಲು ಡೌನು. ಎರಡು ಟ್ರಿಪ್ ಬಾಂಬೆ ಹೋಗಿ ಬಂದೆ. ಬಾಂಬೆ ಹೋಗಿ ಬಂದು ಯಾಕೆ ಬೇಜಾರಾಯ್ತು ಆ ರೋಡ್ ನೋಡಿ ಬೇಜಾರಾಗಿರೋದಕ್ಕೆ ನಾನು ಹೋಗಲ್ಲ ಅಂತ ನಮ್ಮ ಓನರ್ಗೆ, ನಾನು ಹೋಗಲ್ಲ ಬಾಂಬೆಗೆ ಹೋಗಲ್ಲ ಅಂದ್ಬಿಟ್ಟು ಬೆಳಗ್ಗೆಯಿಂದನೂ ನಾನು ಹೋಗಲ್ಲ ಅಂತ ಬೆಳಗ್ಗೆಯಿಂದನೂ ಅವ್ರು ಹೇಳಿದ್ರು ಲೋಡ್ ಐತೆ ಹೋಗುವಂತ, ಹೋಗಲ್ಲ ಅಂತ ನಿಲ್ಸ್ಕೊಂಡಿದ್ದೆ. ಟೈರು ಇದು ನಮ್ಮ ಗಾಡಿದು ಹೊಸ ಗಾಡಿ, ಇದು ಬಾಸ್ ಗಾಡಿದು ರೈಟ್ ಸೈಡ್ ಕಿನ್ಪಿನಲ್ಲಿ ಸಿಮ್ ಹೋಗ್ಬಿಟ್ಟಿತ್ತು. ಆ ಸಿಮ್ ನೆನ್ನೆ ರೆಡಿ ಮಾಡಿಸ್ಕೊಂಡು ಬೆಳಿಗ್ಗೆ ಹೋಗಿ ವೀಲ್ ಎಲಿಮೆಂಟ್ ಮಾಡಿಸ್ಕೊಂಡು ಸಂಜೆ ಗಂಟೆ ಕೂತಿದ್ದೆ, ಬೇರೆ ಏನಾದ್ರು ಲೋಡ್ ಬರುತ್ತಾ ನೋಡೋಣ ಅಂತ. ಒಂದು ಲೋಡ್ ಬಂತು. ಆ ಲೋಡ್ ಬಂತು, ಹೋಗಿದ್ದು ನಾವು ಫ್ಯಾಕ್ಟ್ರಿ ಹತ್ರ ಹೋಗಿದ್ದು ಲೇಟ್ ಆಯಿತು. ಎಂಟ್ರಿ ಎಲ್ಲ ಮಾಡ್ಕೊಂಡ್ರು ಕರೀಲೇ ಇಲ್ಲ ಒಳಿಕೆ ಮನೆಗೆ. ಒಳಗೆ ಕರೀಲಿಲ್ಲ. ಆಮೇಲೆ ಫೋನ್ ಮಾಡ್ದೆ, ಅಣ್ಣ ಹಿಂಗೆ ಆಯಿತು ಅಂತ. ಸರಿ ಆಯ್ತು ಹೋಗ್ಬಿಡು, ಇದು ಹುಣಸೂರ್ಗೆ ಹೋಗ್ಬಿಡು, ಲೋಡ್ ಆಗುತ್ತೆ ಬೆಳಿಗ್ಗೆ ಅಂದರು ಓನರು. ಏನು ಮಾಡೋದು, ಒಂದು ಟ್ರಿಪ್ ಹೋಗ್ಬಿಟ್ಟು ಬರೋವತ್ತಿಗೆ ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ, ಒಂದು ಟ್ರಿಪ್ ಹೋಗ್ಬಿಡು ಅಂತ ಅಂದರು. ಎಲ್ಲಿಗೆ ಅಂತ ಹೇಳ್ತೀನಿ. ಆಮೇಲೆ ಏನು ಲೋಡು ಅಂದರೆ ಮಾಮೂಲಿ ಗೊತ್ತಲ್ಲ, ಎಳ್ನೀರೇ ಲೋಡ್ ಮಾಡ್ತಾರೆ ಸದ್ಯಕ್ಕೆ. ಈಗ 2 ಟ್ರಿಪ್ಪಿಂದ ಬಾಂಬೆನೂ ಎಳ್ನೀರೇ ತುಂಬಿದ್ದು. 4 ದಿನ ಗಂಟೆ ಒಂದೊಂದು ಲೋಡ್ ತುಂಬ್ಕೊಂಡು ಖಾಲಿ ಮಾಡ್ಕೊಂಡು 10-12 ದಿನ ಗಂಟೆ ಒಂದೊಂದು ಟ್ರಿಪ್ ಮಾಡ್ಕೊಂಡು ಬಂದಿದ್ದಾಯ್ತು. ಏನೂ ಇಲ್ಲ ಸುಖ. 12 ದಿನ ಟ್ರಿಪ್ ಮಾಡ್ಕೊಂಡು ಬಂದರೆ ಆ ಕಡೆ ಸಾವುಕಾರರಿಗೂ ಇಲ್ಲ, ಈ ಕಡೆ ನಮಗೂ ಇಲ್ಲ, ಏನೂ ಇಲ್ಲ ಸುಖ. ಹಂಗಾಗಿ ಬೇಡ ಅಂತ ಸುಮ್ಮನಿದ್ದೆ. ಇವತ್ತು ಮತ್ತೆ ರಿಟರ್ನ್ ಲೋಡಿಂಗು ಎಲ್ಲಿಗೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಟ್ಟಲ್ಲಿ ಗುಜರಾತ್ಗೆ ಅಂತ ಹೇಳೋರು, ಗುಜರಾತ್ಗೆ ಅಂತ ಕನ್ಫರ್ಮ್ ಆಗೈತೆ. ಗುಜರಾತಲ್ಲಿ ಎಲ್ಲಿಗೆ ಅಂತ ಹೇಳಿಲ್ಲ. ಬರೋಡಾ ಆಗ್ಬೋದು, ಅಹಮದಾಬಾದ್ ಆಗ್ಬೋದು, ವಾಪಿ ಆಗ್ಬೋದು, ಸೂರತ್ ಆಗ್ಬೋದು, ಎಲ್ಲಿಗೆ ಅಂತ ಗೊತ್ತಿಲ್ಲ ಇನ್ನು. ಒಟ್ಟಲ್ಲಿ ಗುಜರಾತು ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ನಾವು 13 ನಂಬರಲ್ಲಿ ಹೋಗೋದಲ್ಲ, ಸೋಲಾಪುರ, ಬಿಜಾಪುರ ಸೋಲಾಪುರ ಹಿಂಗೆ ಹೋಗೋದು ನಾಸಿಕ್ ಮೇಲೆ. ಹೋಗೋಣ ಬರ್ರಿ. ಇನ್ಮೇಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ರೆಗ್ಯುಲರ್ ವೀಡಿಯೋ ಹಾಕಿ ಟ್ರೈ ಮಾಡ್ತೀನಿ. ಅದೇನಾರ ಆಗಲಿ ಗುರು, ಕತೆ ಮುಂದಕ್ಕೆ ನೋಡ್ಕೊಳಮ್ಮ. ಅದೇನಾರ ಆಗಲಿ. ಯಾಕೆ ನಿಲ್ಲಿಸಿದ್ದೆ ವೀಡಿಯೋನ ಅಂದರೆ, ನಾನು ಈ ಗಾಡಿ ಬಿಟ್ಟೋದ್ಮೇಲೆ SLR ಹೋದೆ. SLR ನಮ್ಮ ಕುಶಾಲಂ ಗಾಡಿಗೆ ಹೋದೆ. ಕುಶಾಲಂ ಗಾಡಿ 2 ಮಂತ್ಸ್ ಅಷ್ಟೇ ಡ್ಯೂಟಿ ಮಾಡಿದ್ದ ಗಾಡಿಗೆ. 2 ತಿಂಗಳು ಡ್ಯೂಟಿ ಮಾಡಿ ನಾನು ಇಲ್ಲ ಮಚ್ಚ ಲೋಕಲ್ ಹೊಡಿಯೋಣ, ಲಾಂಗಲ್ಲಿ ಏನೋ ಆಯ್ತಲ್ಲ ಲೋಕಲ್ ಹೊಡಿಯೋಣ ಅಂತ. ನಾನು ಲೋಕಲ್ ಆಗಲ್ಲ ಅಂದ್ಬಿಟ್ಟು ವಾಪಸ್ ಬಂದೆ. ಆಮೇಲೆ ಅವನು ಹೊರಗಡೆ ಹೊಡೆಸ್ತಾವನೆ. ಈಗ ಅವನದು ಸೀಸನ್ ಇಲ್ಲ ಅಂದ್ಬಿಟ್ಟು, ಲೋಡಿಂಗ್ ಇಲ್ಲ ಅಂದ್ಬಿಟ್ಟು ಲೋಕಲ್ ಹೊಡಿತಾವೆ. ಎಲ್ಲ ಗಾಡಿನೂ ಲೋಕಲ್ ಹೊಡಿತಾ ಇದ್ದಾವೆ. ಅವನ ಗಾಡಿ ಬಿಟ್ಟು ಬಂದಮೇಲೆ 14 ವೀಲ್ಗೆ ಹೋದೆ. 14 ವೀಲಿಗೆ. 14 ವೀಲು ಅದು ಲೋಕಲ್ ಓಡಿಸೋ ಗಾಡಿ. 1.2 ಅದು ಲೋಕಲ್ ಓಡಿಸೋ ಗಾಡಿ. ಸೆಕೆಂಡ್ ಪಾಯಿಂಟ್ ಅಂದರೆ ಅದು ಟನ್ನೇಜ್ ಹಾಕೋ ಗಾಡಿ. ಓಪನ್ ಆಗಿ ಹೇಳ್ತೀನಿ, ಟನ್ನೇಜು. ಅದು 14 ವೀಲ್ ಅಂದರೆ 30 ಟನ್ ಪಾಸಿಂಗ್, 31, 38 ಟನ್ನು. ಅರ್ಥ ಮಾಡ್ಕೊಳ್ರಿ, ನಿಮಗೆ ಗೊತ್ತು. ಹಂಗಾಗಿ ವೀಡಿಯೋಗಳು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ಇನ್ನೊಂದು, ಅದು ಅಸೋಸಿಯೇಷನ್ ಗಾಡಿ ಓಡಿಸ್ತಿದ್ರಿಂದ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿ. ಇಂಟ್ರೆಸ್ಟ್ ಬರಲಿಲ್ಲ. ಅಂದರೆ ಒಂದೇ ಲೈನು ಮಂಗಳೂರು ಹೊಸಪೇಟೆ ಹೈದರಾಬಾದು ಆಡಿದ್ದೆ ಕಿಸುಬಾಯಿ ದಾಸ ಅಂತ ಎಷ್ಟು ಅಂತ ತೋರಿಸ್ದೆ. ಅದಕ್ಕೆ ಬೇಡ ಅಂತ ಸುಮ್ಮನಾದ್ನೆ. ಆ ಗಾಡಿ ಬಿಟ್ಟಾದ್ಮೇಲೆ ನಮ್ಮ ಸಾವುಕಾರರು ಗಾಡಿ ತಗೊಬಂದ್ರಲ್ಲ, ಮತ್ತೆ ಬಂದೆ. ಇಲ್ಲೇ ನಮ್ಮ SGK ಕಂಪ್ನಿಗೆ ಬಂದೆ. ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಮತ್ತೆ. ಯಾಕಂದರೆ ಒಂದ್ಸಲಿ ನಿಲ್ಸೋದ್ಮೇಲೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ. ಹಂಗಾಗಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ.
ಸಮಾಧಾನ ಸಿಕ್ತವ್ರೆಲ್ಲ ಯಾಕೆ ವಿಡಿಯೋ ನಿಲ್ಸ್ಬಿಟ್ಟಿದೆ ಅಂದ್ರು, ಹಾಕಿ 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 ಅಂತ ಇದ್ರು. ನಾನು ವಿಡಿಯೋ ನಿಲ್ಸೋಕ್ಕೆ ಒಂದು ಕಾರಣ ಅಂದರೆ ನಮಗೆ ಯೂಟ್ಯೂಬಿಂದ ಏನು ಇನ್ಕಮ್ ಇಲ್ಲ. ನಾನು ಖುಷಿಗೋಸ್ಕರ ನಾನು ವಿಡಿಯೋ ಮಾಡೋದಷ್ಟೇ. ಯೂಟ್ಯೂಬಿಂದ ನನಗೇನು ಇನ್ಕಮ್ ಬರ್ತಾ ಇಲ್ಲ. ಅದು ಇನ್ಕಮ್ ಬರದೇ ಇದ್ಮೇಲೆ ಯಾಕೆ ಮಾಡಬೇಕು ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಮಾಡ್ಕೊಂಡು ಹೋಗೋಣ ಮುಂದಕ್ಕೆ ಒಂದು ದಿವ್ಸಕ್ಕೆ ಅದೇ ಬರ್ತದೆ ಅಂತಂದು ಇನ್ಮೇಲಿಂದ ಸ್ಟಾರ್ಟ್ ಮಾಡೀವಿ. ಏನೇ ಆಯ್ತದ ಅಲ್ಲಿ ಬಡ್ಡಿ ಮಗು ನೋಡ್ಕೊಂಡೆ ಬಿಡೋಣ ಮುಂದಕ್ಕೆ. ರೆಗ್ಯುಲರಾಗಿ ವಿಡಿಯೋ ಬರ್ತವೆ, ಸಪೋರ್ಟ್ ಮಾಡಿ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಾನು ಮಾತಾಡೋ ಮಧ್ಯದಲ್ಲಿ ಬ್ಯಾಡ್ ವರ್ಡ್ಸು, ವಲ್ಗರ್ ವರ್ಡ್ಸು, ಆಮೇಲೆ ಕೆಟ್ಟ ಪದಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆ ಪದಗಳನ್ನ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಜನ ಕಮೆಂಟಲ್ಲಿ ಆಮೇಲೆ ರಿಪೋರ್ಟೆಲ್ಲ ಹಾಕಿದ್ರು ಯೂಟ್ಯೂಬಿಗೆ. ನಾನು ಒಂದು ಮಾತು ಹೇಳ್ತೀನಿ ಅಣ್ಣ, ನಿಮ್ಗೆ ಇಷ್ಟ ಇದ್ರೆ ನೋಡ್ರಿ ವಿಡಿಯೋಗಳನ್ನ. ನಿಮ್ಗೆ ಇಷ್ಟ ಇದ್ರೆ ನೋಡ್ರಿ, ಕಷ್ಟ ಆದರೆ ನೋಡಬೇಡ್ರಿ, ಬೇರೆ ವಿಡಿಯೋ ಹಾಕಿ ನೋಡ್ರಿ. ನಿಮ್ಗೆ ಇಷ್ಟ ಇದ್ರೆ ನೋಡ್ರಿ. ಸುಮ್ಮನೆ ರಿಪೋರ್ಟ್ ಮಾಡೋದು, ಕಮೆಂಟ್ ಮಾಡೋದು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಮಾತಾಡೋದು ಹಿಂಗೆ, ನಾನು ಇರೋದೇ ಹಿಂಗೆ. ನಾವು ಹಳ್ಳಿಗಾಡಲ್ಲಿ ಹುಟ್ಟು ಬೆಳೆದಿರೋ ಮಕ್ಕಳು, ನಾವು ಮಾತಾಡೋದೇ ಹಿಂಗೆ. ನಿಮ್ಗೆ ಇಷ್ಟ ಇದ್ರೆ ನೋಡ್ರಿ, ಕಷ್ಟ ಆದರೆ ಮುಂದಕ್ಕೆ ಹೋಗಿ. ಅದು ಬಿಟ್ಟು ಕಮೆಂಟ್ ಮಾಡೋದು, ರಿಪೋರ್ಟ್ ಮಾಡೋದು ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಮಾಡಿ ನಿಮ್ಗೇನು ಸುಖ? ಇಷ್ಟ ಇಲ್ಲ ನೋಡಪ್ಪ, ಇಲ್ದವ್ರು ಮುಂದಕ್ಕೆ ಹೋಗು ಅಷ್ಟೇ ನಾನು ಹೇಳೋದು. ನಮ್ಮದು ಅಷ್ಟೇ, ಇಷ್ಟ ಇದ್ರೆ ಓಡಿಸ್ತೀವಿ, ಇಲ್ದವ್ರು ನಿಲ್ಸ್ಬಿಟ್ಟು ಮನಿಕತ್ತೀವಿ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ನಿಮ್ಮದು ಅಷ್ಟೇ, ಯಾರು ಕೇಳೋಲ್ಲ ಹೇಳಲ್ಲ. ನೀವು ಪಾಡಿಗೆ ನೀವು ನೋಡಂಗಿರ ನೋಡಿ, ನೋಡದೆ ಹೋದ್ರೆ ಸಾಷ್ಟಾಂಗ ನಮಸ್ಕಾರ ಅಷ್ಟೇ ನಾನು ಹೇಳೋದು. ಕಂಟ್ರೋಲ್ ಮಾಡ್ತೀನಿ, ಮಾತಾಡೋದು ಕಂಟ್ರೋಲ್ ಮಾಡ್ತೀನಿ, ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ಹಾಗಂತ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನೋಡಮ್ಮ ಹೆಂಗಿರ್ತದೆ ಹಂಗೆ. ಆ ಸಿಚುವೇಶನ್ ಡಿಮ್ಯಾಂಡ್, ಸಿಚುವೇಶನ್ ಅದೇನಂತಾರೆ, ಸಿಚುವೇಶನ್ ಡಿಮ್ಯಾಂಡ್. ಏನು ಮಾಡೋಕ್ಕಾಗಲ್ಲ. ಅವಾಗ ಹೋಯ್ತಾ ಇರ್ತೀನಿ ನನ್ನ ಪಾಡಿಗೆ. ಸಡನ್ನಾಗಿ ಯಾವನ ರಟ್ಟ ಕುಂಬಿಡ್ತಾನೆ, ಯಾವನ ಬಂದೇ ಬರ್ತದೆ. ಏನು ಮಾಡೋಕ್ಕಾಗಲ್ಲ. ಅವ ಇಷ್ಟ ಇದ್ರೆ ನೋಡ್ರಿ, ಇಷ್ಟ ಇಲ್ಲ ಅಂದರೆ ಹೋಗ್ರಿ. ಅದು ಬಿಟ್ಟು ನಾನು ಇನ್ನೇನು ಹೇಳಕ್ಕೆ ಹೋಗಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬಿಂದ ಮುಂದಕ್ಕೆ ನೋಡೋಣ. ನೀವು ಮಾಡೋ ಸಬ್ಸ್ಕ್ರೈಬರ್ ಜಾಸ್ತಿಯಾಗಿ ಅವ್ರ ಕಡೆಯಿಂದನೇ ಏನಾರು ಆಪ್ಷನ್ ಕೊಟ್ಟು ಸರಿ ಮಾಡೋಕ್ಕೆ, ಯೂಟ್ಯೂಬಿಂದ ನಮ್ದು ಅದೇನು ಬರಂಗೆ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದ್ದರೆ ಮಾಡೋಣ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಏಕೆಂದರೆ ನಾವು ಫಸ್ಟ್ ವೀಡಿಯೋಯಿಂದ ನೋಡಿರೋರಿಗೆ ಅದು ಗೊತ್ತಿರುತ್ತೆ. ಯೂಟ್ಯೂಬ್ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿಲ್ಲ ನನಗೆ. ಬರ್ರಿ, ವೆಳ್ಳೂರು ಕ್ರಾಸ್. ಇವಾಗ ವೆಳ್ಳೂರಿಂದ ಮೈಸೂರು ಶ್ರೀರಂಗಪಟ್ಟಣ ಹೋಗಿ ಇಲ್ವಾಲ ಮೇಲೆ ಹೋಗೋಣ ಹುಣಸೂರಿಗೆ. ಮಿಕ್ಕಿದ್ದು ಬೆಳಗ್ಗೆ ಮಾತಾಡೋಣ. ಯಾವ್ಯಾವ ಥರ ಲೋಡಿಂಗು ಏನು, ನಮ್ಮ ಗಾಡಿದು ರಿವ್ಯೂ ಮಾಡಬೇಕು. ನಮ್ಮದು 1915 ವಾಸ್, ಈ ಗಾಡಿದ್ದು ರಿವ್ಯೂ ಮಾಡಬೇಕು. ರಿವ್ಯೂ ಮಾಡ್ತೀನಿ. ನನ್ನ ಸ್ಟೈಲಲ್ಲಿ ನಾನು ರಿವ್ಯೂ ಮಾಡ್ತೀನಿ. ಬೇರೆ ಯಾವ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನನ್ನ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಆದಷ್ಟು ಬೇಗ ಅದು ಒಂದು ಕಂಟೆಂಟ್ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ಪ್ರಜ್ವಲ್ ವ್ಲಾಗ್ಸ್. ನೋಡಿ, ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಗುರುವೆ. ಬೆಳಗ್ಗೆನೆ ಎರಡು 12 ವೀಲ್ 14 ವೀಲೆಲ್ಲ ಇದ್ದಾವೆ. ಅವಿರೋದು ಹುಣಸೂರು ಹತ್ರ. ಬರ್ತಾ ಮಟನ್ ತಗೊಬಂಡೆ. ಇವತ್ತು ಭಾನುವಾರ ಮಟನ್ ಮಾಡೋಣ ಅಂತ. ಮಿಕ್ಸಿ ಚಾರ್ಜ್ ಆಯ್ತೈತೆ. ನಮ್ಮ ಹುಡುಗ ಎಲ್ಲ ರೆಡಿ ಮಾಡ್ಕೊತವನೆ. ಏನಿದ್ರು ಸಾಂಬಾರು ಮಾಡಿ, ಮುದ್ದೆ ಮಾಡಿ ಹೊಡಿತಾ ಇರೋದೇ ಬ್ಯಾಟಿಂಗು. ಬರ್ರಿ ಅಡುಗೆ ಮಾಡೋಣ. ಮೊದಲು ಅಂದ್ಬಿಟ್ಟು ಮಟನ್ ತಂದಿದ್ದೀನಿ. ಅರ್ಧ kg ಇರೋದೇ ಬಿಡೋಲ್ಲ, ಹಂಗಾಗಿ ಅರ್ಧ kg ಮಾತ್ರ ತಂದಿರೋದು. ಬರ್ರಿ ಮಟನ್ ತೋರಿಸ್ರಿ ಹೆಂಗೈತೆ. ಬೆಳಗ್ಗೆ ಕಟ್ ಮಾಡಿದ್ದಿದ್ರು. ಫ್ರೆಶ್ ಮಟನ್ ಹಂಗೈತೆ ನೋಡ್ರಿ. ನಾವು ನಾನ್ ವೆಜಿಟೇರಿಯನ್ನು. ನೀಟಾಗಿ ತೊಳ್ಕೊಂಬಿಡೋಣ ಮಟನ್ನು. ಕಟ್ ಮಾಡಿ ಮಾಡೋದಣ್ಣ. ನಮ್ಗೆ ಗೊತ್ತಿರೋ ರೆಸಿಪಿನ ಮಾಡ್ತೀವಿ ಮಕ್ಕಳ್ರಿ. ಅರ್ಧ kg ಮಟನ್ ಇರೋದು, ಒಂದು ಅರ್ಧ ಟೀ ಸ್ಪೂನು ಅರಿಶಿನ, ಮುಕ್ಕಾಲು ಖಾರದ ಪುಡಿ, ಧನಿಯಾ ಕಾಲಿ ಬಿಟ್ಟೈತಿ. ಇರೋದೇ ಅರ್ಧ ಇದು, ಇರೋದೇ ಅರ್ಧ.
ಧನಿಯಾ ಸರಿನಾ. ದಿಸ್ ಇಸ್ ಮಟನ್ ಮಸಾಲ. ಅರ್ಧ ಕೆ ಜಿ ಇರೋದಲ್ವ, ಪೂರ್ತಿ ಹಾಕಲ್ಲ. ಅಳತೆ ಮಾಡಿ ಹಾಕೊಂಬಿಡೋಣ ಅಲ್ವಾ. ಬೇಯಿಸಕ್ಕೆ ಮಾತ್ರ. ಇದು ನಮ್ಮ ಮನೆ ಸಾಂಬಾರು ಪೌಡ್ರು, ಮನೆಯಿಂದ ಮನೇಲಿ ಮಾಡ್ತಾರಲ್ಲ ಅದು. ಇದನ್ನು ಒಂದು ಸ್ವಲ್ಪ ಹಾಕೊಳ್ಳೋಣ, ಮಟನ್ ಬೇಯ್ದು ರುಚಿ ಹಿಡಿಲಿ ಅಂತ ಅಷ್ಟೇ ಹಾಕೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನ್ ಇದೇನೆ ಇದಕ್ಕೆ. ಓಕೆ, ಅದು ಹಾಕಾಗೈತೆ. ಒಂದು ಸ್ವಲ್ಪ ಅರ್ಧ ಸ್ಪೂನು ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಖಾಲಿ ಆಗ್ತಿತ್ತು, ತಗೊಬಂದೆ ಇವಾಗ. ಮುಕ್ಕಾಲು ಇದೆಲ್ಲ ಆದಮೇಲೆ ಪೀಸು ಮುಳುಗೋ ಥರ ನೀರು ಹಾಕೊಬೇಕು. ಜಾಸ್ತಿ ಹಾಕೊಂಡ್ರೆ ಎಡವಟ. ಪೀಸ್ ಮುಳುಗೋ ಥರ ನೀರು ಹಾಕೊಬೇಕು ಅಷ್ಟೇ. ಪೀಸೆಲ್ಲ ಮುಳುಗಿದೆ. ಉಪ್ಪಿಲ್ಲಿದೆ. ಒಂದು ಸ್ಪೂನ್ ಉಪ್ಪು. ಹಾಕಿ ನೀಟಾಗಿ ಹಳ್ಳಾಡಿಸಿ ಒಲೆ ಮೇಲೆ ಹೊರಗಡೆ ಗ್ಯಾಸ್ ಕಸ್ಬೇಕು. ಇವಾಗ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಒಂದು ಐಟಮ್ ಇತ್ತು, ನೋಡಿದೆ ಯೂಸ್ ಆಗುತ್ತೆ ಏನು ಅಂತ, ಅದಕ್ಕೆ ತಗೊಂಡೆ. ನೋಡ್ರಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ನೀಟಾಗಿ ಗ್ರೈಂಡ್ ಆಗಿದೆ. ಬಾಪ ನೋಡ್ರಿ ಎಷ್ಟು ನೀಟಾಗಿ ಗ್ರೈಂಡ್ ಆಗಿದೆ ಅಂತ. ಅದೊಂದು 7-8 ವಿಷಲ್ ಹೊಡೆಯೋ ಹೊತ್ತಿಗೆ ಮಟನ್ ಒಂದು 7ರಿಂದ 8 ವಿಷಲ್ ಹೊಡಿಲಿ. ಅದಕ್ಕೆ ಎಲ್ಲ ಮಸಾಲೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ಈಗ ಮೆಣಸಿನ್ಕಾಯಿ ಆಯ್ತು ನೋಡ್ರಿ, ಎಷ್ಟು ನೀಟಾಗಿ ಆಗೈತೆ ಅಂದರೆ ಇದು ಅವಶ್ಯಕತೆ ಇಲ್ಲ ಈಗ ಕಟ್ಟು. ನೋಡ್ಗುರ್ವೆ, ಮೆಣಸಿನ್ಕಾಯಿ ಆಯಿತು. ಈರುಳ್ಳಿ ಹಾಕಿದ್ದೀನಿ. ಜ್ಯೂಸ್ ಆಗೋಯ್ತು. ಈರುಳ್ಳಿ ಒಂದು ಜ್ಯೂಸ್ ಆಗ್ಬಿಟ್ಟಿದೆ ನೋಡ್ರಿ. ಇನ್ನೂ ಅರ್ಧ ಕೆ ಜಿ ಇರೋದು, 3 ಈರುಳ್ಳಿ ಹಾಕಿದ್ದೀನಿ ಅಷ್ಟೇ. ಅಷ್ಟೇ, ಏನಿಲ್ಲ ಅಲ್ಲಿ. ನೋಡ್ರಿ ಎಷ್ಟು ನೀಟಾಗಿ ಆಗೈತೆ. ಟೊಮೊಟೊ ಇದಕ್ಕೆ ಹಾಕಲ್ಲ, ಈಗ ಮಿಕ್ಸಿಗೆ ಹಾಕಿ ಖಾರ ಆಡಿಸ್ಬೇಕಲ್ಲ, ಅದಕ್ಕೆ ಹಾಕೋಣ. ಓಕೆ, ಇದು ಓಕೆ. ಮಟನ್ ಸಾಂಬಾರು ರೆಡಿ ಆಯ್ತು ಅಣ್ಣ. ನಮಗೆ ಮಟನ್ ಮಾಡಿದ್ರೆ ಮುದ್ದೆ ತಿನ್ನಬೇಕು, ಇಲ್ಲ ಅಂದರೆ ಅದು ಆಗಲ್ತು, ಬರೀ ಅನ್ನ ತಿನ್ನೋಕ್ಕಾಗಲ್ತು. ಕುಕ್ಕರಲ್ಲೇ ಮುದ್ದೆ, ಇವತ್ತು ಕುಕ್ಕರಲ್ಲೇ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಳ್ಳಕ್ಕೆ ಇಟ್ಟಿದ್ದೀನಿ ನೀರು, ಸ್ವಲ್ಪ ಎಣ್ಣೆ, ಉಪ್ಪು ಮಳ್ಳಿ. ಈಗ ಮಳ್ಳದ್ಮೇಲೆ ಮುದ್ದೆ ಮಾಡೋಣ. ಮುದ್ದೆ ಮಾಡಬೇಕು ಅಂದರೆ ಒಂಥರ ಖುಷಿ ಗುರು. ಏನು ಮಾಡ್ತೀವಿ, ಸ್ವಲ್ಪ ಕಷ್ಟ ಆಗುತ್ತೆ, ಕೈ ನಿಲ್ಬಾರ್ದು, ತಳ ಹಿಡಿದ್ಬಿಡುತ್ತೆ. ರೆಡಿ ಆಯಿತು, ಆಲ್ಮೋಸ್ಟ್ ರೆಡಿ ಆಗೈತೆ. ಈಗ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಇಟ್ಟು ಮುದ್ದೆ ಕಟ್ಟದೆ. ತಲೆ ಐತೆ ತಲೆ. ಊಟ ಎಲ್ಲ ರೆಡಿ ಆಗಿದೆ ಅಣ್ಣ. ಮಟನ್ ಎಲ್ಲ ಬೆಂದೈತೆ, ಮುದ್ದೆ ಎಲ್ಲ ಆಗೈತೆ. ಹೆಂಗೈತೆ ಟೇಸ್ಟ್ ಅಂತ ನೋಡ್ಬಿಟ್ಟು ಹೇಳ್ತೀನಿ ತಡ್ರಿ. ನಮ್ಮ ಕಡೆ ಹೇಳ್ತಾರೆ, ನಮ್ಮ ಮಂಡ್ಯ ಸೈಡಾಗೆ, ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತವ. ಮುದ್ದೆ ಅಂದರೆ ತಾಕತ್ತು, ತಾಕತ್ತು ಅಂದ್ರೆ ಮುದ್ದೆ.
ಸೂಪರಾಗಿ ಆಗೈತೆ ಗುರು. ಒಂದ್ಸಲ ನೀವು ಗಾಡೀಲಿ ಟ್ರೈ ಮಾಡಿ. ಬರೀ ಊಟ ಮಾಡಾದ್ಮೇಲೆ ನೆಕ್ಸ್ಟ್ ಲೋಡಿಂಗ್ ಕತೆ ನೋಡೋಣ. ಓಕೆ.